ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಬ್ರೇಕ್ 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 ಬೈ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಬ್ರೇಕ್ 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 ಟೆನಿಸನ್ ರವರ ಈ ಪದ್ಯದ ಮೇನ್ ಥೀಮನ್ನು ನೋಡಿದಾಗ ಇದು ಒಂದು ದುಃಖ ಮತ್ತು ಕಳೆದುಕೊಂಡಿರ್ತಕ್ಕಂತಹ ಆ ಒಂದು ಮನಸ್ಸಿನ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಕವಿ ತಾವು ಕಳೆದುಕೊಂಡಂತಹ ಸ್ನೇಹಿತ ಆರ್ಥರ್ ಆಲಮ್ ರವರ ದುಃಖದಲ್ಲಿ ಈ ಪದ್ಯವನ್ನು ಬರೆದಿರ್ತಾರೆ. ಬನ್ನಿ ಈ ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನಾವು ಡಿಸ್ಕಸ್ ಮಾಡ್ತಾ ಸಾಗೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ಬ್ರೇಕ್ 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 ಆನ್ ಥೈ ಕೋಲ್ಡ್ ಗ್ರೇ ಸ್ಟೋನ್ಸ್ ಓ ಸಿ ಆ್ಯಂಡ್ ಐ ವುಡ್ ದಟ್ ಮೈ ಟಂಗ್ ಕುಡ್ ಅಟರ್ ದ ಥಾಟ್ಸ್ ದಟ್ ಅರೈಸ್ ಇನ್ ಮೀ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಬ್ರೇಕ್ ಹೊಡೆದಾಕು 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 ಓ ಸಿ ಸಮುದ್ರವೇ. ಸಮುದ್ರಕ್ಕೆ ಹೇಳ್ತಾ ಇದ್ದಾರೆ ಏನನ್ನು ಹೊಡೆದಾಕಬೇಕು ಅಂದರೆ ದ ಕೋಲ್ಡ್ ಗ್ರೇ ಸ್ಟೋನ್ಸ್, ಬೂದು ಬಣ್ಣದ ಕಲ್ಲುಗಳನ್ನು ಹೊಡೆದಾಕು ಅಂತ. ಇಲ್ಲಿ ಕವಿ ಸಮುದ್ರದ ಅಲೆಗಳು ಆ ಬೂದು ಬಣ್ಣದ ಕಲ್ಲುಗಳಿಗೆ ಬಡಿದು ಅದನ್ನು ಒಡೆಯುವುದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಆ ಸಾಲು ಅವರ ಮನಸ್ಸಿನಲ್ಲಿರ್ತಕ್ಕಂಥ ತೀವ್ರವಾದ ದುಃಖ ಮತ್ತು ಹತಾಶೆಯನ್ನು ತೋರಿಸುತ್ತೆ. ಇನ್ನು ಎರಡನೇ ಸಾಲುಗಳಿಗೆ ಬಂದಾಗ, ಆ್ಯಂಡ್ ಐ ವುಡ್ ದಟ್ ಮೈ ಟಂಗ್ ಕುಡ್ ಅಟರ್ ದ ಥಾಟ್ಸ್ ದಟ್ ಅರೈಸ್ ಇನ್ ಮೀ, ನನ್ನ ನಾಲಿಗೆ ಮಾತಾಡಬಲ್ಲದು, ನನ್ನ ಆಲೋಚನೆಗಳನ್ನು ಅದು ಹೊರಗಡೆ ಹಾಕಬಹುದು ಅಂತ. ಕವಿ ತನ್ನ ಮನಸ್ಸಿನಲ್ಲಿ ಮೂಡ್ತಾ ಇರತಕ್ಕಂತಹ ದುಃಖದ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ತಮ್ಮ ದುಃಖವನ್ನು ಪದಗಳಲ್ಲಿ ಹೇಳಿಕೊಳ್ಳಲು ಅವರ ಕೈಯಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ, ಓ ವೆಲ್ ಫಾರ್ ದ ಫಿಶರ್ಮ್ಯಾನ್ಸ್ ಬಾಯ್ ದಟ್ ಹಿ ಶೌಟ್ಸ್ ವಿತ್ ಈಸ್ ಸಿಸ್ಟರ್ಸ್ ಅಟ್ ಪ್ಲೇ. ಅಲ್ಲೊಬ್ಬ ಮೀನುಗಾರರ ಹುಡುಗ ಇದ್ದಾನೆ, ಆತ ತನ್ನ ತಂಗಿಯೊಂದಿಗೆ ಆಟವಾಡ್ತಾ ಕೂಗ್ತಾ ಇದ್ದಾನೆ. ಸಿಸ್ಟರ್ಸ್ ಪ್ಲೇ, ತನ್ನ ತಂಗಿ ಆಟ ಆಡ್ತಾರೆ ನೋಡಿ ಆತ ಕೂಗ್ತಾ ಇದ್ದಾನೆ. ಇಲ್ಲಿ ಕವಿ ಮೀನುಗಾರರ ಒಬ್ಬ ಮಗನು ತನ್ನ ತಂಗಿಯೊಂದಿಗೆ ಆಟವಾಡ್ತಾ ಸಂತೋಷವಾಗಿ ಇರೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಅವರಿಗೆ ತಮ್ಮ ನೋವನ್ನು ಹೆಚ್ಚು ಮಾಡ್ತಾ ಇದೆ, ಏಕೆಂದರೆ ಅವರು ತಮ್ಮ ಪ್ರೀತಿ ಪಾತ್ರನನ್ನು ಇಲ್ಲಿ ಕಳ್ಕೊಂಡಿದ್ದಾರೆ. ಆ ಅಣ್ಣ ತಂಗಿಯ ಆಟವನ್ನು ನೋಡಿದಾಗ, ಆ ಪ್ರೀತಿಯನ್ನು ನೋಡಿದಾಗ ಇವರು ಕಳ್ಕೊಂಡಿರೋ ಪ್ರೀತಿ ಇವರಲ್ಲಿ ದುಃಖವನ್ನು ಹೆಚ್ಚು ಮಾಡ್ತಾ ಇದೆ. ಓ ವೆಲ್ ಫಾರ್ ದ ಸೇಲರ್ ಲ್ಯಾಡ್ ದಟ್ ಹಿ ಸಿಂಗ್ಸ್ ಇನ್ ಹಿಸ್ ಬೋಟ್ ಆನ್ ದ ಬೇ. ಆ ಒಂದು ಸೇಲರ್ ಲ್ಯಾಡ್, ಸೇಲರ್ ಅಂದರೆ ನಾವಿಕ, ಲ್ಯಾಡ್ ಅಂದರೆ ಹುಡುಗ. ಆ ಹುಡುಗನಿಗೆ ಚೆನ್ನಾಗಿರಲಿ ಮತ್ತು ಅವನು ಈ ದೋಣಿಯಲ್ಲಿ ಹಾಡ್ತಾ ಇದ್ದಾನೆ ಆನ್ ದ ಬೇ. ಈ ಕವಿ ಆ ನಾವಿಕ ಹುಡುಗನ ಆ ಕೊಲ್ಲಿಯಲ್ಲಿ ಹಾಡ್ತಾ ಸಂತೋಷವಾಗಿರೋದನ್ನ ನೋಡ್ತಾ ಅವರ ದುಃಖವನ್ನು ಮತ್ತಷ್ಟು ತೀವ್ರಗೊಳಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಅವರು ತಮ್ಮ ಒಂದು ನೋವನ್ನು ಹಂಚಿಕೊಳ್ಳಲು ಯಾರೂ ಇಲ್ಲದೆ ಒಂಟಿಯಾಗಿದ್ದಾರೆ ಇಲ್ಲಿ. ಆ್ಯಂಡ್ ದ ಸ್ಟೇಟ್ಲಿ ಶಿಪ್ ಗೋ ಆನ್ ಟು ದೇರ್ ಹೆವೆನ್ ಅಂಡರ್ ದ ಹಿಲ್. ಅಲ್ಲಿ ಒಂದು ಸ್ಟೇಟ್ಲಿ ಶಿಪ್, ಭವ್ಯವಾದ ಹಡಗುಗಳು ಸಾಗ್ತಾ ಇದೆ. ಅವು ಅಂಡರ್ ದ ಹಿಲ್, ಆ ಬಂದರು ಬೆಟ್ಟದ ಕೆಳಗಿರ್ತಕ್ಕಂಥ ಬಂದರಿಗೆ ಹೋಗ್ತಾ ಇದೆ ಅಂತ. ಆ ಭವ್ಯವಾದ ಹಡಗುಗಳು ಬೆಟ್ಟದ ಕೆಳಗಡೆ ಇರ್ತಕ್ಕಂಥ ಬಂದರಿಗೆ ಸಾಗೋದನ್ನು ನೋಡ್ತಾ ಇದ್ದಾರೆ. ಇದು ತಮ್ಮ ಜೀವನವು ತನ್ನ ದಾರಿಯಲ್ಲಿ ಸಾಗುತ್ತಿರುವ ಒಂದು ಸಂಕೇತ ಆಗಿದೆ. ಆದರೆ ಕವಿಗೆ ನೋವು ಮಾತ್ರ ಅಲ್ಲೇ ಉಳಿದುಕೊಂಡಿದೆ. ಆ ಶಿಪ್ಪುಗಳು ಹೋಗ್ತಾ ಇದೆ, ಆದರೆ ನನ್ನ ನೋವು ಇಲ್ಲೇ ಇದೆ ಅಂತ ಹೇಳ್ತಾರೆ. ಬಟ್ ಓ ಫಾರ್ ದ ಟಚ್ ಆಫ್ ಎ ವ್ಯಾನಿಶ್ಡ್ ಹ್ಯಾಂಡ್ ಆ್ಯಂಡ್ ದ ಸೌಂಡ್ ಆಫ್ ಎ ವಾಯ್ಸ್ ದಟ್ ಈಸ್ ಸ್ಟಿಲ್. ಆದರೆ ಅಲ್ಲಿ ಒಂದು ವ್ಯಾನಿಶ್ಡ್ ಹ್ಯಾಂಡ್, ಮಾಯವಾದಂಥ ಕೈನ ಒಂದು ಸ್ಪರ್ಶಕ್ಕಾಗಿ ಅವರು ಆ ಮೌನವಾದಂತಹ ಒಂದು ಧ್ವನಿಗಾಗಿ ಕವಿ ಕಾಯ್ತಾ ಇದ್ದಾರೆ. ಅಂದರೆ ಕವಿ ತಾನು ಕಳೆದುಕೊಂಡಿರ್ತಕ್ಕಂತಹ ತನ್ನ ಪ್ರೀತಿಯ ಸ್ನೇಹಿತನ ಒಂದು ಟಚ್, ಆ ವ್ಯಾನಿಶ್ಡ್ ಹ್ಯಾಂಡ್ ಹೋಗ್ಬಿಟ್ಟಿದೆ, ಅವರ ಧ್ವನಿಯನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಮತ್ತು ಆತನನ್ನು ಕಳ್ಕೊಂಡಿರ್ತಕ್ಕಂಥ ನೋವು ಅಂತಕ್ಕಂಥದ್ದು ಆ ಕವಿಗೆ ಇನ್ನೂ ಹೆಚ್ಚು ಕಾಡ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬ್ರೇಕ್ 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 ಅಟ್ ದ ಫುಟ್ ಆಫ್ ಥೈ ಕ್ರೇಜಸ್ ಓ ಸಿ. ಮತ್ತೆ ಆ ಒಂದು ಸಮುದ್ರಕ್ಕೆ ಹೇಳ್ತಾ ಇದ್ದಾರೆ, ಒಡೆ 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 ಹೊಡೆದಾಕು, ನಿನ್ನ ಒಂದು ಕಡಿದಾದ ಕಲ್ಲಿನ ಬಂಡೆಗಳ ಬುಡದಲ್ಲಿರ್ತಕ್ಕಂತಹ ಫೂಟ್, ಆ ಒಂದು ಕಾಲುಗಳನ್ನು ಹೊಡೆದು ಹಾಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಎರಡು ಸಾಲುಗಳಲ್ಲಿ ರಿಪೀಟ್ ಆಗಿದೆ. ಇಲ್ಲಿ ಕವಿ ದುಃಖವು ಅಲೆಯಂತೆ ಮತ್ತೆ ಮತ್ತೆ ಬಡ್ಕೊಳ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಟ್ ದ ಟೆಂಡರ್ ಗ್ರೇಸ್ ಆಫ್ ಅ ಡೇ ದಟ್ ಈಸ್ ಡೆಡ್ ವಿಲ್ ನೆವರ್ ಕಮ್ ಬ್ಯಾಕ್ ಟು ಮೀ. ನೋಡಿ, ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು ಸತ್ತು ಹೋದ ದಿನ ನೆನಪು ನನಗೆ ಎಂದಿಗೂ ತಿರುಗಿ ಬರೋದಿಲ್ಲ
ಅಂದರೆ ಕವಿ ತಾನು ಕಳೆದುಕೊಂಡ ಪ್ರೀತಿ ಪಾತ್ರರ ನೆನಪುಗಳು ಮಾತ್ರ ಇರುತ್ತೆ, ಅವರು ಎಂದಿಗೂ ಸಹ ಮರಳಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಅವರಿಗೆ ಒಂದು ಶಾಶ್ವತವಾದ ದುಃಖ ಅಂತಕ್ಕಂಥದ್ದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನೋಡಿ, ಈ ಪದ್ಯದ ಮೂಲಕ ಕವಿ ಹೇಳಲು ಹೊರಟಿರ್ತಕ್ಕಂಥದ್ದು ಅವರು ತೀವ್ರವಾದ ದುಃಖ ಮತ್ತು ನಷ್ಟದ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಮುದ್ರದ ಅಲೆಗಳು ಕಲ್ಲುಗಳಿಗೆ ಬಡಿದು ಒಡೆಯುವ ದೃಶ್ಯ ಕವಿಯ ಮನಸ್ಸಿನಲ್ಲಿ ನಡೆಯುತ್ತಿರುವ ನೋವಿನ ಸಂಕೇತವಾಗಿದೆ. ಆ ಕವಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಪದಗಳು ಸಿಗದೆ ಒದ್ದಾಡ್ತಾ ಇದ್ದಾರೆ. ಮೀನುಗಾರರ ಮಗ ಮತ್ತು ಆ ನಾವಿಕನ ಹುಡುಗನ ಸಂತೋಷದ ಜೀವನವನ್ನು ನೋಡಿದಾಗ ಕವಿಯ ದುಃಖ ಹೆಚ್ಚಾಗ್ತಾ ಇದೆ. ಹಡಗುಗಳು ಸಾಗುವ ದೃಶ್ಯವು ಮನುಷ್ಯನು ಅವನ ಜೀವನ ಮುಂದುವರಿಯುವುದನ್ನು ತೋರಿಸುತ್ತೆ, ಆದರೆ ಕವಿ ಮಾತ್ರ ಅವರ ದುಃಖ ಅಲ್ಲೇ ಉಳಿದುಕೊಂಡ್ಬಿಟ್ಟಿದೆ. ಆ ಕವಿ ಕಳೆದುಕೊಂಡಂತಹ ಪ್ರೀತಿ ಪಾತ್ರನಾದಂತಹ ಸ್ನೇಹಿತನ ಸ್ಪರ್ಶ ಮತ್ತು ಅವನ ಧ್ವನಿಯನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಮತ್ತು ಆ ನೆನಪುಗಳು ಎಂದಿಗೂ ಮರಳಿ ಬರೋದಿಲ್ಲ, ಅಂದರೆ ಆ ವ್ಯಕ್ತಿ ಮತ್ತೆ ನನಗೆ ಎಂದು ಬರೋದಿಲ್ಲ ಅಂತ ಹೇಳಿ ಇಲ್ಲಿ ದುಃಖಿತರಾಗಿದ್ದಾರೆ ಕವಿ ಆಲ್ಫ್ರೆಡ್ ಟೆನಿಸನ್ ರವರು. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪದ್ಯದ ಕನ್ನಡದ ಸಾರಾಂಶ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ತಿಳಿಸಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಒಂದು ಪದ್ಯದ ಸಮರಿಯ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ PDF ಲಿಂಕ್ ಇದೆ. ಮತ್ತು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.